ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ಇವತ್ತಿನ SSCGD ಮೊದಲನೇ ಶಿಫ್ಟ್ ಎಕ್ಸಾಮು ಮುಗಿದಿದೆ. ನೋಡ್ತಾ ಬರೋಣ ಯಾವ ಥರ GK ಕ್ವಶನ್ಸು, ಮ್ಯಾಥ್ಸ್ ಕ್ವಶನ್ನು ಬಂದಿದ್ದಾವೆ ಅಂತ. ಮೊದಲನೇ ಕ್ವಶನು, ಕಾಲ್ಬೆಲಿಯ ನೃತ್ಯವು ಯಾವ ಪ್ರಾಣಿಯ ಚಲನೆ ಮತ್ತು ಭಂಗಿಯಿಂದ ಪ್ರೇರಿತವಾಗಿದೆ? ಯಾವ ಪ್ರಾಣಿಪ್ಪ ಅಂತಂದರೆ ಆಪ್ಷನ್ ಬಿ ಹಾವು. ಓಕೆ, ನೋಡ್ಬೋದು, ಕಾಲ್ಬೆಲಿಯ ಬುಡಕಟ್ಟಿನವರನ್ನು ಸಪೇರ ಎಂದು ಕರೆಯಲಾಗುತ್ತದೆ. ಈ ನೃತ್ಯದಲ್ಲಿ ನರ್ತಕಿಯರು ಕಪ್ಪು ಬಣ್ಣದ ಉಡುಪನ್ನು ಧರಿಸಿ ಹಾವಿನಂತೆ ಅಂಕುಡೊಂಕಾದ ಚಲನೆಗಳನ್ನು ಪ್ರದರ್ಶಿಸುತ್ತಾರೆ. ಆದ ಕಾರಣಕ್ಕಾಗಿ ಇದು ಹಾವು ಪ್ರಾಣಿಯಿಂದ ಪ್ರೇರಿತಗೊಂಡಿದೆ. ನೆಕ್ಸ್ಟ್, 2012ರಲ್ಲಿ 4ನೇ ಬ್ರಿಕ್ಸ್ ಶೃಂಗಸಭೆಯು ಎಲ್ಲಿ ನಡೆಯಿತಪ್ಪ ಅಂತಂದ್ರೆ ಆಪ್ಷನ್ ಸಿ ನವದೆಹಲಿಯಲ್ಲಿ ನಡೆಯಿತು. ಇದು 2012 ಮಾರ್ಚ್ 29ರಂದು ಮನಮೋಹನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಡೆಯುತ್ತೆ. ಓಕೆ, ನೀವಿಲ್ಲಿ ನೋಡ್ಬೋದು, ಜಾಗತಿಕ ಸ್ಥಿರತೆ, ಭದ್ರತೆ ಮತ್ತು ಸಮೃದ್ಧಿಗಾಗಿ ಬ್ರಿಕ್ಸ್ ಪಾಲುದಾರಿಕೆ ಎಂಬ ಘೋಷವಾಕ್ಯ ಅಡಿಯಲ್ಲಿ ದಿನಾಂಕ ಮಾರ್ಚ್ 29, 2012ರಂದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಶೃಂಗಸಭೆ ನಡೆಯುತ್ತೆ. ಓಕೆ, ನೆಕ್ಸ್ಟ್, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವ ಪ್ರಾಣಿಯ ಸಂರಕ್ಷಣೆಗಾಗಿ ಹೆಚ್ಚು ಪ್ರಸಿದ್ಧವಾಗಿದೆ? ಯಾವಪ್ಪ ಅಂತಂದ್ರೆ ಒಂದು ಕೊಂಬಿನ ಗೆಂಡಾಮೃಗ. ನೆಕ್ಸ್ಟ್, ಕಾಜಿರಂಗದ ಬಗ್ಗೆ ಪ್ರಮುಖ ಸಂಗತಿ. ಇದು ಅಸ್ಸಾಂನಲ್ಲಿ ಕಂಡುಬರ್ತದೆ, ಅಸ್ಸಾಂ ರಾಜ್ಯದಲ್ಲಿ. ಇದು ಜಗತ್ತಿನಲ್ಲಿರುವ ಗೆಂಡಾಮೃಗಗಳ ಜನಸಂಖ್ಯೆಯಲ್ಲಿ ಸುಮಾರು 2/3ರಷ್ಟು ಇದು ಒಂದೇ ರಾಷ್ಟ್ರೀಯ ಉದ್ಯಾನವನ ಒಳಗೊಂಡಿದೆ. ಓಕೆ, ಅದು ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಪ್ರಾಮುಖ್ಯತೆ. ಇದು 1985ರಾಗ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ತದೆ. ಓಕೆ, ನೆಕ್ಸ್ಟ್, ಫೆಬ್ರವರಿ 2002ರಲ್ಲಿನ ಒಟ್ಟು ಸೋಮವಾರಗಳು ಮತ್ತು ಬುಧವಾರಗಳ ಸಂಖ್ಯೆಯ ಗುಣಲಬ್ಧಿ ಎಷ್ಟಾಗಿತ್ತು ಅಂತ ಕೇಳಿದಾರೆ. ಎಷ್ಟಪ್ಪ ಅಂತಂದ್ರೆ ಆಪ್ಷನ್ ಬಿ 16 ಆಗತ್ತೆ. ಯಾಕೆ 16 ಆಗತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, 2002ರ ಫೆಬ್ರವರಿ ಏನಪ್ಪ ಅಂತಂದ್ರೆ ಒಂದು ಸಾಮಾನ್ಯ ವರ್ಷ, ಅಧಿಕ ವರ್ಷ ಅಲ್ಲ. ಆದ ಕಾರಣ 1ನೇ ಫೆಬ್ರವರಿ 2002ರಂದು ಶುಕ್ರವಾರವಾಗಿತ್ತು. ಆ ಒಂದು ಫೆಬ್ರವರಿ ತಿಂಗಳಲ್ಲಿ ಸುಮಾರು 4 ಸೋಮವಾರ ಕಾಣ್ತೀವಿ ಹಾಗೂ ಬುಧವಾರಗಳನ್ನು ಕೂಡ 4 ಕಾಣ್ತೀವಿ. ಅವ್ರು ಹೆಂಗೆ ಕೇಳಿದಾರೆ, ಎಷ್ಟು ಸೋಮವಾರ ಮತ್ತು ಬುಧವಾರಗಳ ಸಂಖ್ಯೆಗಳ ಗುಣಲಬ್ಧ ಅಂತ ಕೇಳಿದಾರೆ. ಒಟ್ಟು 4 ಸೋಮವಾರ ಅದಾವ, 4 ಬುಧವಾರ ಅದಾವ, ಅವುಗಳ ಗುಣಲಬ್ಧ 16 ಆಗುತ್ತೆ. ಅದಕ್ಕೋಸ್ಕರ ಆನ್ಸರು ಆಪ್ಷನ್ ಬಿ 16 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ಗಡಿಯಾರವು ಮಧ್ಯಾಹ್ನ 1 ಗಂಟೆಗೆ ಒಂದು ಗಡಿಯಾರವು 4 ನಿಮಿಷಗಳಷ್ಟು ನಿಧಾನವಾಗಿದೆ. ಪ್ರತಿ ಗಂಟೆಗೆ 8 ಸೆಕೆಂಡುಗಳಷ್ಟು ಸಮಯವನ್ನು ಗಳಿಸಿದರೆ ಅದು ಸರಿಯಾದ ಸಮಯವನ್ನು ಯಾವಾಗ ತೋರಿಸುತ್ತದೆ? ಇಂದು ಮಧ್ಯಾಹ್ನ ಒಂದು ಗಡಿಯಾರ 4 ನಿಮಿಷ ನಿಧಾನವಾಗಿದೆ ಅಂತಂದರೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಂತಂದರೆ 4 ನಿಮಿಷಕ್ಕೆ 240 ಸೆಕೆಂಡ್. ಅದು ಪ್ರತಿ ಗಂಟೆಗೆ 8 ಸೆಕೆಂಡ್ರಷ್ಟು ಸಮಯವನ್ನು ಗಳಿಸುತ್ತೆ ಅಂತಂದ್ರೆ ಅಷ್ಟು ವೇಗವಾಗಿ ಚಲಿಸ್ತದೆ. ಹಾಗಾದರೆ 240 ಸೆಕೆಂಡ್ ಮುಂದೆ ಹೋಗ್ಬೇಕಂದ್ರೆ ಅದು ಎಷ್ಟು ಗಂಟೆ ತೊಗೋತದಂದ್ರೆ 8 ಡಿವೈಡ್ ಮಾಡಿರಿ. 8 1 8 3 24, ಈ 0 ಇಲ್ಲಿ ಬಂತಂದ್ರೆ ಇದು 30 ಗಂಟೆ ಆಯಿತು. ಇಂದು ಮಧ್ಯಾಹ್ನ 1 ಗಂಟೆಯಿಂದ ಮರುದಿನ ಮಧ್ಯಾಹ್ನ 1 ಗಂಟೆವರೆಗೆ 24 ಗಂಟೆ ಆಗ್ತವೆ. ಇನ್ನೂ 6 ಗಂಟೆ ಬಾಕಿ ಇದಾವೆ. 1 ಗಂಟೆಗೆ 24 ಗಂಟೆ ಆತಂದ್ರೆ ಇದಕ್ಕೆ ಪ್ಲಸ್ ಇನ್ನೂ 6 ಗಂಟೆ ಎಷ್ಟಾಗುತ್ತೆ? ಸಾಯಂಕಾಲ 7 ಗಂಟೆ ಆಗುತ್ತೆ. ಅದಕ್ಕೋಸ್ಕರ ಆನ್ಸರ್ ಮರುದಿನ ಸಾಯಂಕಾಲ 7 ಗಂಟೆಗೆ ಆ ಒಂದು ಗಡಿಯಾರದ ಸಮಯ ಸರಿ ಹೊಂದುತ್ತದೆ. ಓಕೆ, ನೆಕ್ಸ್ಟ್, ಇದು ಅದರದ್ದು ಸೊಲ್ಯೂಷನ್ ಯಾವ ಥರ ಮಾಡಿದ್ದಾರೆ ಅಂತ. ಒಂದು ವಸ್ತುವನ್ನು 1200ಕ್ಕೆ ಮಾರಾಟ ಮಾಡುವುದರಿಂದ ಉಂಟಾಗುವ ನಷ್ಟವು ಅದೇ ವಸ್ತುವನ್ನು
1600ಕ್ಕೆ ಮಾರಾಟ ಮಾಡಿದಾಗ ಸಿಗುವ ಲಾಭದ 19 ಪಟ್ಟು ಇರುತ್ತದೆ. ಅಸಲು ಬೆಲೆಯ 30ರಷ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಕ್ವಶನ್ನ ನೀವೇ ಸಾಲ್ವ್ ಮಾಡಿ ಆನ್ಸರನ್ನು ಕಮೆಂಟ್ನಾಗ ತಿಳಿಸ್ರಿ. ಓಕೆ, ನೆಕ್ಸ್ಟ್ 2025ರಲ್ಲಿ ಮುಸಹರ್ ಸಮುದಾಯದ ಸಬಲೀಕರಣ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಗಮನಾರ್ಹ ಕೊಡುಗೆಗಾಗಿ ಬಿಹಾರದ ಯಾವ ಸಾಮಾಜಿಕ ಕಾರ್ಯಕರ್ತ ಅಥವಾ ಪತ್ರಕರ್ತರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಯಾರಪ್ಪ ಅಂತಂದ್ರೆ ಆಪ್ಷನ್ ಬಿ ಭೀಮ್ ಸಿಂಗ್ ಭಾವೇಶ್. ಓಕೆ, ನೆಕ್ಸ್ಟ್ ಪೊಲೀಸ್ ಠಾಣೆಯಲ್ಲಿ ಸರ್ಕಾರಿ ಭದ್ರತಾ ಸಾಮಗ್ರಿ ಅಥವಾ ಗಾರ್ಡ್ ಡ್ಯೂಟಿಯ ವಿವರವನ್ನು ಯಾವ ಡೈರಿಯಲ್ಲಿ ದಾಖಲಿಸಲಾಗುತ್ತದೆ? ಯಾವ ಡೈರಿಪ್ಪ ಅಂತಂದ್ರೆ ಆಪ್ಷನ್ ಬಿ ಜನರಲ್ ಡೈರಿ. ಸೊ ಇದು ಹಿಂದಿ ಗ್ರಾಮರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಓಕೆ, ನೆಕ್ಸ್ಟ್ ಮ್ಯಾಥ್ಸ್ ಮತ್ತೆ ಒಂದು ಕ್ವಶನ್ ಬಂದಿದೆ. ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಹೇಗೆ ಮಾಡೋದಪ್ಪ ಅಂತಂದ್ರೆ, ಸೊ ಮೊದಲು ಪೂರ್ಣಾಂಕಗಳನ್ನು ಕೂಡಿಸ್ಕೋಬೇಕು, 3 ಪೂರ್ಣಾಂಕಗಳನ್ನು. ಸೊ ಇದು 3 ಪೂರ್ಣಾಂಕವನ್ನು ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತಪ್ಪ ಅಂತಂದ್ರೆ 3699 ಆಗುತ್ತೆ, 3 ಪೂರ್ಣಾಂಕಗಳನ್ನು ಕೂಡಿಸ್ಕೊಂಡಾಗ. ಸೊ ಇನ್ನು ನೆಕ್ಸ್ಟ್ 3 ಭಿನ್ನರಾಶಿಗಳನ್ನ ಕೂಡಿಸ್ಕೋಬೇಕು. ಸೊ ಇದು ಎಷ್ಟಾಗುತ್ತೆ? 1 ಪೂರ್ಣಾಂಕ 1/2 ಆಗುತ್ತೆ, ಅಂದರೆ 1.5. ಸೊ ಇನ್ನು ನೆಕ್ಸ್ಟ್ 3699 ಪ್ಲಸ್ 1.5ನ ಕೂಡಿಸ್ಕೋಬೇಕು. ಅವಾಗ ಎಷ್ಟಾಗುತ್ತೆ? 3700.5 ಆಗುತ್ತೆ. ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೊ ಇಲ್ಲಿದೆ ನೋಡಿ, ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಒಂದು ಸೊಲ್ಯೂಷನ್. ಓಕೆ, ನೆಕ್ಸ್ಟ್ 3 ಸಮಾನ ಸಂಖ್ಯೆಗಳ ಮೊತ್ತ 24 ಆಗಿದ್ದರೆ ಅವುಗಳ ಗುಣಲಬ್ಧ ಎಷ್ಟು? 3 ಸಮಾನ ಸಂಖ್ಯೆ ಅಂದರೆ ಯಾವ ಥರ ಅಂತಂದ್ರೆ, ಈಗ 2 2 2 6 6 6 8 8 8 ಈ ಥರ. 3 ಸಮಾನ ಸಂಖ್ಯೆಗಳ ಮೊತ್ತ 24 ಆಗಿದೆ. ಸೊ ಯಾವ ಥರಪ್ಪ ಅಂತಂದ್ರೆ, ಅದು ಮೂರು ಸಂಖ್ಯೆಗಳು ಯಾವಪ್ಪ ಅಂತಂದ್ರೆ ಅವ 8 8 8 8. 3 ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ? 24 ಆಗುತ್ತೆ. ಹಾಗಾದರೆ ಇವುಗಳ ಗುಣಲಬ್ಧ 8 8 64, 64 512. ಸೊ ಆನ್ಸರ್ ಆಪ್ಷನ್ ಸಿ 512 ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ 4 ಅಂಕಿಯ ಸಂಖ್ಯೆಗಳಲ್ಲಿ ಯಾವುದು 72ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ? ಸೊ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ 5112. ಯಾಕಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಲಾಸ್ಟ್ನೇ ಡಿಜಿಟ್ಟು 993 ಇದೆ. ಸೊ ಯಾವುದೇ ಕಾರಣಕ್ಕೂ 72ರ ಅಪವರ್ತನಗಳಲ್ಲಿ ಸೊ ಈ 993 ಕಂಡುಬರಲ್ಲ. ಯಾಕಪ್ಪ ಅಂತಂದ್ರೆ ಲಾಸ್ಟ್ ಡಿಜಿಟ್ಟು 2 ಐತಿ. ಸೊ ಆದ ಕಾರಣಕ್ಕೆ ಆಪ್ಷನ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಒಂದು ಈವನ್ ನಂಬರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ 1 ಐತಿ, ಲಾಸ್ಟ್ ಡಿಜಿಟ್ ಈವನ್ ಇರೋದು. ಸೊ ಅದಕ್ಕೋಸ್ಕರ ಆನ್ಸರು ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್, ಒಂದು ಸಾಮಾನ್ಯ ಏಕದಿನ ODI ಕ್ರಿಕೆಟ್ ಪಂದ್ಯದಲ್ಲಿ ಎಷ್ಟು ಇನ್ನಿಂಗ್ಸ್ಗಳು ಮತ್ತು ಪ್ರತಿ ತಂಡಕ್ಕೆ ಎಷ್ಟು ಓವರ್ಗಳಿರುತ್ತವೆ? ಸೊ ಒಂದು ಪಂದ್ಯದಲ್ಲಿ 2 ಇನ್ನಿಂಗ್ಸ್ ಇರ್ತವೆ ಮತ್ತು ಪ್ರತಿ ತಂಡಕ್ಕೆ 50 ಓವರ್ಗಳು ಅವೈಲೇಬಲ್ ಇರ್ತವೆ. ಓಕೆ, ನೆಕ್ಸ್ಟ್, ಒಂದು ಕಂಪನಿಯು ಒಂದು ವಸ್ತುವಿನ ಮೇಲೆ ಕ್ರಮವಾಗಿ 30 ಮತ್ತು 20% ಎರಡು ಸತತ ರಿಯಾಯಿತಿಗಳನ್ನು ಕೊಡ್ತದ. ಹಾಗಾದರೆ ಆ ವಸ್ತುವಿನ ನಿಗದಿತ ಬೆಲೆ ಮತ್ತು ಅಂತಿಮ ಮಾರಾಟ ಬೆಲೆ ನಡುವಿನ ಅನುಪಾತ ಎಷ್ಟು? ಒಂದು ವಸ್ತುವನ್ನು ನೀವು 100 ಅಂತ ಅಂದ್ಕೊಳ್ರಿ. ಸೊ ಫಸ್ಟು 30% ಎಷ್ಟಾಗುತ್ತೆ? 70 ಆಗುತ್ತೆ. ಸೊ ಸೆಕೆಂಡು 20% ಎಷ್ಟಾಗುತ್ತೆ?
56 ಉಳಿಯುತ್ತೆ. 14ನ ಮೈನಸ್ ಮಾಡ್ರೆ ಅದು 56 ಉಳಿಯುತ್ತೆ. ಅಂದ್ರೆ ನಿಮ್ಮದು ಅಂತಿಮ ಮಾರಾಟ ಬೆಲೆ 50-60. ಅವ್ರು ಹೆಂಗಿದಾರು ನಿಗದಿತ ಬೆಲೆ ಎಷ್ಟೈತಿ 100 ಅಂತ ಇಟ್ಕೊಂಡೀವಿ, 100. ಅಂತಿಮ ಮಾರಾಟ ಬೆಲೆ 56 ಬಂದೈತಿ, 56. ಸೊ ಇದನ್ನು ನಾವು ಕಡ್ತಾ ಹೊಡಿಬೇಕು. 4-25 4-14. ಸೊ ಅದಕ್ಕೆ ಆನ್ಸರ್ ಆಪ್ಷನ್ ಎ 25:14 ಆಗುತ್ತೆ. ಓಕೆ, ನೆಕ್ಸ್ಟ್. ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಅವರು ಒಂದು ಕೆಲಸವನ್ನು 12 ದಿನದಾಗ ಮುಗಿಸ್ತಾರೆ. ಅದೇ ಕೆಲಸವನ್ನು ಬಿ 18 ದಿನ ಪೂರ್ಣಗೊಳಿಸ್ತಾರೆ. ಹಾಗಾದರೆ ಇಬ್ಬರು ಕೂಡಿ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಆ ಕೆಲಸ ಮುಗೀತದೆ? ಸೊ ಈ ಒಂದು ಲೆಕ್ಕನ ಫಸ್ಟ್ ಎಲ್ ಸಿ ಎಮ್ ತೆಗಿಬೇಕು. ಎ ಅವರು ಒಂದು ಕೆಲಸನ 12 ದಿನ ಮಾಡ್ತಾರೆ, ಬಿ ಅವರು ಅದೇ ಕೆಲಸನ 18 ದಿನದಾಗ ಮಾಡ್ತಾರೆ. ಸೊ 12 2 24, 18 ಮಗ್ಗೆಗ 24 ಇಲ್ಲ. ಸೊ ನೆಕ್ಸ್ಟ್ ಹೋಗ್ಬೇಕು. 12 3 36, 18 ಮಗ್ಗೆಗೂ 36 ಇದೆ. ಸೊ ಅದೇ ಎಲ್ ಸಿ ಎಮ್ ಆಗುತ್ತೆ. 12 3 18 2. ಎ ಅವ್ರ ಎಫಿಷಿಯನ್ಸಿ 3, ಬಿ ಅವ್ರ ಎಫಿಷಿಯನ್ಸಿ 2. ಸೊ ಎರಡನ್ನೂ ಕೂಡಿಸ್ಕೋಬೇಕು. ಎಷ್ಟಾಗುತ್ತೆ? 5 ಆಗುತ್ತೆ. ಒಟ್ಟು ಕೆಲಸ 36. ಸೊ ಇದನ್ನು ಡಿವೈಡ್ ಮಾಡಿರಿ. 5 1 5 7 35, 1 ಉಳಿಯುತ್ತೆ, ಕಟ್ತೋಗಲ್ಲ. ಸೊ ಪಾಯಿಂಟ್ ಕೊಡ್ತೀರಿ, 1 0 ಆಗುತ್ತೆ, ಟೋಟಲ್ 10 ಆಗುತ್ತೆ. 5 2 10. ಸೊ ಆನ್ಸರ್ 7.2. ಓಕೆ, ನೆಕ್ಸ್ಟ್. ಮೊಘಲ್ ಕಾಲದಲ್ಲಿ ಸೈನಿಕರ ಪ್ರಮುಖ ಕರ್ತವ್ಯವೇನು? ಏನಪ್ಪ ಅಂತಂದ್ರೆ ಕೇವಲ ತೆರಿಗೆ ವಸೂಲಿ ಮಾಡುವುದು, ಕುದುರೆಗಳ ಆರೈಕೆ ಮತ್ತು ಯುದ್ಧ ಮಾಡುವುದು, ವ್ಯಾಪಾರ ಮಾಡುವುದು, ವ್ಯವಸಾಯ ಮಾಡುವುದು. ಸೊ ಏನಪ್ಪ ಅವರು ಪ್ರಮುಖ ಕರ್ತವ್ಯ ಅಂತಂದರೆ ಆಪ್ಷನ್ ಬಿ ಕುದುರೆಗಳ ಆರೈಕೆ ಮತ್ತು ಯುದ್ಧ ಮಾಡುವುದು. ನೆಕ್ಸ್ಟ್. 3 ಸಂಖ್ಯೆಗಳಾದ ಎ ಬಿ ಸಿಗಳ ಮೊತ್ತ 60. ಎ ಪ್ಲಸ್ ಬಿ ಈಕ್ವಲ್ ಟು 85 ಆದರೆ ಸಿ ಯ ಬೆಲೆ ಎಷ್ಟು? 3 ಸಂಖ್ಯೆ ಅದಾವ, ಎ ಪ್ಲಸ್ ಬಿ ಪ್ಲಸ್ ಸಿ, ಅವುಗಳ ಸಂಖ್ಯೆ 60 ಅಂತ. ಸೊ ನೆಕ್ಸ್ಟ್ ಎ ಪ್ಲಸ್ ಬಿಗಳ ಮೊತ್ತನ ಎಷ್ಟು? 85. ಹಾಗಾದರೆ ಸಿ ಯ ಬೆಲೆ ಎಷ್ಟು ಅಂತ ಕೇಳಿದಾರೆ. ಸೊ 3 ಕೂಡಿಸಿದಾಗ 60 ಬರಬೇಕಿತ್ತು. ಸೊ ಇಲ್ಲಿ ಎರಡು ಕೂಡಿಸೋದ್ರಿಂದ ಅದಕ್ಕಿಂತ ಜಾಸ್ತಿ ಆಗೈತಿ. ಎಷ್ಟು ಜಾಸ್ತಿ ಆಗೈತಿ? 25 ಜಾಸ್ತಿ ಆಗೈತೆ. ಸೊ ಆದ ಕಾರಣ ಸಿ ಎಷ್ಟು ಐತಪ್ಪ ಅಂತಂದ್ರೆ -25 ಐತಿ. ಓಕೆ, 85ರಲ್ಲಿ -25 ತೆಗರ 60 ಉಳಿತು. ಸೊ ಇದು ಆ 3 ಸಂಖ್ಯೆಗಳ ಮೊತ್ತ 60. ಓಕೆ, ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 25. ನೆಕ್ಸ್ಟ್. ಸೂಯೆಜ್ ಕಾಲುವೆಯು ಯಾವ 2 ಪ್ರಮುಖ ಜಲರಾಶಿಗಳನ್ನು ಜೋಡಿಸುತ್ತದೆ? ಯಾವಪ್ಪ ಅಂತಂದ್ರೆ ಆಪ್ಷನ್ ಬಿ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸೇರಿಸ್ತದೆ. ಓಕೆ, ಇಲ್ಲಿ ಮ್ಯಾಪ್ ಐತೆ ನೋಡ್ರಿ. ಸೊ ಇದು ಸೂಯೆಜ್ ಕಾಲುವೆ. ಇದು ಮೆಡಿಟೇರಿಯನ್ ಸಮುದ್ರ, ಇದು ಕೆಂಪು ಸಮುದ್ರ. ಸೊ ಈ 2 ಸಮುದ್ರಗಳನ್ನು ಸೇರಿಸ್ತಕ್ಕಂಥ ಒಂದು ಕಾಲುವೆನೇ ಸೂಯೆಜ್ ಕಾಲುವೆ. ಓಕೆ, ಸೊ ಇದಿಷ್ಟು ಇವತ್ತಿನ ಮೊದಲನೇ ಶಿಫ್ಟ್ದು ಕ್ವಶನ್ಸು. ಇನ್ನು ಮುಂದಿನ ಸೆಕೆಂಡ್ ಮತ್ತು ಥರ್ಡ್ ಶಿಫ್ಟ್ ಕ್ವಶನ್ಗಳನ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ತಾಯಿರಿ, ರಿವಿಷನ್ ಮಾಡ್ತಾಯಿರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.